ಹಾಯ್ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಹತ್ವದ ನಿರ್ಧಾರ ತೆಗೆದುಕೊಂಡ ಯಡಿಯೂರಪ್ಪ. ಬಿಜೆಪಿಯಲ್ಲಿ ಕ್ಷಿಪ್ರ ಬೆಳವಣಿಗೆ ಜೊತೆಗೆ ಕೈಪಾಳ್ಯದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಇದೇನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಯಡಿಯೂರಪ್ಪ ಅಂದ ಕೂಡಲೇ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ 4 ಬಾರಿ CM ಆದಂಥ, ಅಂದರೆ ಮುಖ್ಯಮಂತ್ರಿ ಆದಂಥ ಹೆಗ್ಗಳಿಕೆ ಯಾರಿಗಾದರೂ ಇದ್ದರೆ ಅದು ಮಾಜಿ ಮುಖ್ಯಮಂತ್ರಿ ಆದಂಥ ಮತ್ತು ಯಡಿಯೂರಪ್ಪ ವಿಧಾನಸೌಧದಲ್ಲಿ ಗುಡುಗಿದರೆ ಇಡೀ ಕರ್ನಾಟಕ ನಡಗತ್ತೆ, ಅಲ್ಲಾಡತ್ತೆ ಅನ್ನುವಂಥ ಹೆಗ್ಗಳಿಕೆಯನ್ನು ಪಡ್ಕೊಂಡಂಥ ಮತ್ತು BJPಯನ್ನು ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲನ್ನು ಓಪನ್ ಮಾಡಿದಂಥ ಹೆಗ್ಗಳಿಕೆ ಯಾರಿಗಾದರೂ ಇದ್ದರೆ ಅದು ಯಡಿಯೂರಪ್ಪನವರಿಗೆ ಸಲ್ಲತ್ತೆ. ಮತ್ತು ಇಡೀ ನಮ್ಮ ಕರ್ನಾಟಕದ ರಾಜಕೀಯದಲ್ಲಿ ಕೇಂದ್ರ ಹೈಕಮಾಂಡ್ ಏನೇ ತಿಪ್ಪರ್ಲಾಗ ಹಾಕಿದರೂ ಕೂಡ ಯಡಿಯೂರಪ್ಪನವ್ರನ್ನ ಬಿಟ್ಟು ಒಂದು ಹುಲ್ಲು ಕಡ್ಡಿ ಕೂಡ ಕರ್ನಾಟಕ ರಾಜಕೀಯದಲ್ಲಿ ಅಲ್ಲಾಡಲ್ಲ ಎನ್ನುವುದನ್ನು ಯಾರಿಗಾದರೂ ಕೇಳಿದರೆ ಅದು ತಟ್ಟಂತೆ ಉತ್ತರ ಕೊಡುವುದು ಅದು ಯಾರಂದರೆ ಯಡಿಯೂರಪ್ಪನವರ ರಾಜಕೀಯ ಬೆಳವಣಿಗೆ ಮತ್ತು ಯಡಿಯೂರಪ್ಪನವರ ರಾಜಕೀಯ ಒಂದು ತಂತ್ರ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ BJPಯನ್ನು ಗೆಲ್ಲಿಸಿದ್ದು ಕೂಡ ಯಡಿಯೂರಪ್ಪ, BJPಯನ್ನು ಸೋಲಿಸಿದ್ದು ಕೂಡ ಯಡಿಯೂರಪ್ಪ. ಇದು ಈಗಿನ ತನಕ ಸ್ವತಃಸಿದ್ಧವಾಗಿ ನಡ್ಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ ಅಂತ ಹೇಳ್ಬೋದು, ಅಥವಾ ಯಡಿಯೂರಪ್ಪನವರ ರಾಜಕೀಯ ತಂತ್ರ ಅಂತ ಹೇಳ್ಬೋದು, ಅಥವಾ ಯಡಿಯೂರಪ್ಪನವರ ರಾಜಕೀಯ ಕುತಂತ್ರ ಅಂತ ಹೇಳ್ಬೋದು. ನಾನು ಯಾಕೆ ಕುತಂತ್ರ ಅಂತ ಹೇಳಿದೆ ಅಂದರೆ, ತಂತ್ರ ಅನ್ನೋದು ತಾನು ಗೆಲ್ಲಬೇಕು ಎನ್ನುವಂಥ ಒಂದು ತಂತ್ರ ಇರುತ್ತೆ. ಅದಕ್ಕಾಗಿ ಬೇರೆ ಬೇರೆ ಥರದ ಒಂದು ತಂತ್ರವನ್ನು, ಒಂದು ವಿಚಾರವನ್ನು ಉಪಯೋಗಿಸ್ಕೊತಾರೆ. ಆದರೆ ಮತ್ತೊಬ್ಬರನ್ನ ಸೋಲಿಸಬೇಕು ಎನ್ನುವುದಿದ್ದಿಲ್ಲ, ಅದು ಕುತಂತ್ರ ಅನ್ನತ್ತೆ. ಹಾಗಾಗಿ ಯಡಿಯೂರಪ್ಪನವರ ಪಾಲಲ್ಲಿ ಇದು ತಾನು KJPಯನ್ನು ಕಟ್ಟಿ ಗೆಲ್ಲಿಸಿದ್ದು ತಂತ್ರ, ಆದರೆ BJPಯನ್ನು ಸೋಲಿಸಿದ್ದು ಕೂಡ ಒಂದು ಕುತಂತ್ರ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಯಡಿಯೂರಪ್ಪನವರಿಗೆ ಒಬ್ಬರನ್ನ ಸೋಲಿಸೋದು ಗೊತ್ತು, ಮತ್ತೊಬ್ಬರನ್ನ ಗೆಲ್ಲಿಸೋದು ಗೊತ್ತು. ಅಷ್ಟರ ಮಟ್ಟಿಗೆ ಈ ರಾಜಕೀಯದಲ್ಲಿ ಅತ್ಯಂತ ದೊಡ್ಡದಾದಂಥ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದ್ದಾರೆ. ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ, ಮಹತ್ವದ ನಿರ್ಧಾರ ತೆಗೆದುಕೊಂಡು ಯಡಿಯೂರಪ್ಪ ಯಾಕೆ ಮಹತ್ವದ ನಿರ್ಧಾರ ತೆಗೆದುಕೊಂಡ್ರು, ಯಾವ ಕಾರಣಕ್ಕಾಗಿ? ಈಗ ಯಡಿಯೂರಪ್ಪನವ್ರಿಗೆ 82 ವರ್ಷ ವಯಸ್ಸಾಗಿದೆ. ಏನಾದರೂ ರಾಜಕೀಯದ ನಿವೃತ್ತಿಯನ್ನು ಪಡೆದುಕೊಳ್ಳುವಂತೆ, ಇಲ್ಲ ನಾನು ರಾಜಕೀಯಕ್ಕೆ ಬರಲ್ಲ ಅಥವಾ ರಾಜಕೀಯದಿಂದ ದೂರ ಉಳಿದ್ರೂ ಕೂಡ, ಸಕ್ರಿಯ ರಾಜಕೀಯದಿಂದ ಅಥವಾ ಚುನಾವಣಾ ರಾಜಕೀಯದಿಂದ ದೂರ ಉಳಿದ್ರೂ ಕೂಡ ಯಾವುದೇ ಒಂದು ಪ್ರಚಾರಕ್ಕಾಗಿ ಬರಲ್ಲ, ಇನ್ನು ಮುಂದೆ ನಾನು ರಾಜಕೀಯಕ್ಕೆ ತಲೆನೇ ಹಾಕಲಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅನ್ನುವಂಥ ಕುತೂಹಲ ನಿಮ್ಗೆ ಕಾಡಬಹುದು. ಇಲ್ಲ, ಕೊನೆಯ ಉಸಿರು ಇರುವ ತನಕ ಯಡಿಯೂರಪ್ಪನವರು ಅಂಥ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಅದಕ್ಕೆ ಬೇರೆಯದೇ ಆದಂಥ ಕಾರಣ ಕೂಡ ಇದೆ. ಇನ್ನು ಏನಾಗಿದೆ ಅಂದರೆ, ಮೊನ್ನೆ ಆದಂಥ ಒಂದು ಅಸೆಂಬ್ಲಿಯಲ್ಲಿ ಆದಂಥ ಒಂದು ಚರ್ಚೆ ಆಗಿರ್ಬೋದು, ಬೇರೆ ಬೇರೆ ಕಾರಣ ಆಗಿರ್ಬೋದು, ಅಥವಾ ಮುಂದಿನ ತಿಂಗಳಲ್ಲಿ ಬರುವಂಥ, ಮುಂದಿನ ದಿನಗಳಲ್ಲಿ ಬರುವಂಥ ಜಿಲ್ಲಾ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು, ಜೊತೆಗೆ ಮತ್ತು ಮುಂದಿನ ದಿನಗಳಲ್ಲಿ ಬರುವಂಥ ಮೇಯಲ್ಲಿ ಬರುವಂಥ GB ಎಲೆಕ್ಷನ್ ಆಗಿರ್ಬೋದು, ಇವೆಲ್ಲ ಕಾರಣದಿಂದಾಗಿ ಇದೀಗ ಕರ್ನಾಟಕದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಜೊತೆಗೆ ಮತ್ತೆರಡು ಸ್ಟೇಟ್ಮೆಂಟ್ ಅಂದರೆ, ಏಪ್ರಿಲ್ ಮೇ ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬಹುದು ಎನ್ನುವಂಥ ಒಂದು ವಿಶ್ಲೇಷಣೆ ನಡೀತಾ ಇದೆ, ಮತ್ತು ಅಂಥ ಒಂದು ಗೊಂದಲ ಕೂಡ ಇದೆ. ನಾಲ್ಕನೆಯದಾಗಿ, ಕುಮಾರಸ್ವಾಮಿಯವರ ಮಗನಾದಂಥ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರುವಂಥ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಮುಂದಿನ 2028 ಚುನಾವಣೆಯಲ್ಲಿ ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಎನ್ನುವುದು ಜನರ ಆಸೆಯಾಗಿದೆ ಅಂತ. ಈ JDSನವ್ರದ್ದು ಏನಂದರೆ, ತಮ್ಮ ಆಸೆಗಳನ್ನೆಲ್ಲ ಜನರ ಆಸೆ ಅಂತ ಹೇಳ್ಬಿಡ್ತಾರೆ. ಏನಾದರೂ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯ ಯುವ ಅಧ್ಯಕ್ಷ ಮಾಡಬೇಕಂದ್ರೆ ಯಾರು ಹೇಳಿದ್ರು ಏನಕ್ಕಾಯ್ತು ಅಂದರೆ, ಅದು ಜನರ ಆಸೆ ಇತ್ತು. ಕುಮಾರಸ್ವಾಮಿಯವರು ರಾಜ್ಯಾಧ್ಯಕ್ಷರ ಮಾಡಬೇಕಂದ್ರೆ, ಇಲ್ಲ, ಅದು ಕುಮಾರಸ್ವಾಮಿಯವ್ರನ್ನ ಜನರು ರಾಜ್ಯಾಧ್ಯಕ್ಷರನ್ನಾಗಿ ನೋಡಬೇಕು ಎನ್ನುವಂಥ ಆಸೆ ಇಟ್ಕೊಂಡಂಥ ಮಾತನ್ನು ಅವರು JDSನ ಒಂದು ಕುಟುಂಬ ಹೇಳುತ್ತೆ, ಅಥವಾ ದೇವೇಗೌಡ ಕುಟುಂಬ ಹೇಳುತ್ತೆ. ಇನ್ನು ಇವೆಲ್ಲ ಬೆಳವಣಿಗೆಯಿಂದ BJPಯ ರಾಷ್ಟ್ರಾಧ್ಯಕ್ಷರಾದಂಥ ಅಥವಾ ನ್ಯೂಲಿ ಅಪಾಯಿಂಟೆಡ್ ಪ್ರೆಸಿಡೆಂಟ್ ಆದಂಥ ನಿತಿನ್ ನಬೀನ್ ಅವರನ್ನ ಮೀಟ್ ಆದಂಥ ಯಡಿಯೂರಪ್ಪನವರ ಪುತ್ರ ಮತ್ತು ಈಗಿನ BJPಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಮಾತುಕತೆಯ ನಂತರ ಇದೀಗ BJP ಹೈಕಮಾಂಡ್ ಕೂಡ ವಿಜಯೇಂದ್ರ ಅವರ ಮುಖಾಂತರ ಒಂದು ನಿರ್ದೇಶನವನ್ನು, ಒಂದು ಸೂಚನೆಯನ್ನು ಕೊಟ್ಟಿದೆ. ಮುಂಬರುವ ZP ತಾಲೂಕ್ ಪಂಚಾಯತ್, ZP ಅಥವಾ TP ಅಥವಾ ಗ್ರಾಮ ಪಂಚಾಯತ್ ಮತ್ತು GB ಎಲೆಕ್ಷನ್ ಹೊಂದಿರುವುದರಿಂದ ಯಡಿಯೂರಪ್ಪನವರಿಗೆ ಸಾಂಕೇತಿಕವಾಗಿ ನೀವು ಒಂದು ಜವಾಬ್ದಾರಿಯನ್ನು ಕೊಡಬೇಕು. ಬೀಯಿಂಗ್ ಎ ಸ್ಟೇಟ್ ಪ್ರೆಸಿಡೆಂಟ್ ಆದಂಥ ನೀವು ನಿಮ್ಮ ತಂದೆಯವರಿಗೆ ಒಂದು ಸೂಚನೆಯನ್ನು ಕೊಡಬೇಕು ಅಥವಾ ಸಲಹೆಯನ್ನು ಕೊಡಬೇಕು. ಅವರ ಆರೋಗ್ಯದಲ್ಲಿ ಏರುಪೇರು ಎಲ್ಲದರ ನಡುವೆ, ಅಂದರೆ ಕಾಲಕ್ಕೆ ತಕ್ಕಂತೆ ಅಥವಾ ಅವರ ಆರೋಗ್ಯ ನೋಡಿಕೊಂಡು ರಾಜ್ಯ ಪ್ರವಾಸವನ್ನು ಮಾಡಬೇಕು. ಹಾಗಾದಾಗ ಮಾತ್ರ ಈಗ ಸ್ವಲ್ಪ ಕುಂದಿರುವಂಥ BJPಯ ಕಾರ್ಯಕರ್ತರು, ಗ್ರೌಂಡ್ ಲೆವೆಲ್ ಕಾರ್ಯಕರ್ತರು ಯಡಿಯೂರಪ್ಪನವರನ್ನು ನೋಡಿ ಯಡಿಯೂರಪ್ಪನವರ ಸಲಹೆ ಮೇರೆಗೆ ಸ್ವಲ್ಪ ಪುಟ್ಟಿದೇಳ್ತಾರೆ ಮತ್ತು ಅದು
ನಮ್ಮ ಈ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅಥವಾ ಸ್ಥಳೀಯ ಚುನಾವಣೆಯಲ್ಲಿ ಸ್ವಲ್ಪ ದೊಡ್ಡ ಮಟ್ಟನ ಹುರುಪನ್ನು ನೀಡುತ್ತೆ ಅನ್ನುವಂಥ ಸೂಚನೆಯನ್ನೇ ಇದೀಗ ನಿತಿನ್ ನಬೀನ್ ಅವರು, ನಿಮಗೆ ನಿತಿನ್ ನಬೀನ್ ಅವರು 47-48 ವರ್ಷ ಆಗತ್ತ ಅಂತ ಅಂದ್ಕೊಳ್ತಾರೆ, ಅಥವಾ ಅವರು ಯಾಕಷ್ಟು ದೊಡ್ಡ ಪೋಸ್ಟನ್ನು ಅಲಂಕಾರ ಮಾಡಿದ್ರು ಅಥವಾ ಅವ್ರಿಗೆ ಯಾಕೆ ದೊಡ್ಡ ಪೋಸ್ಟನ್ನು ಕೊಟ್ಟರು ಎನ್ನುವುದನ್ನು ನಾವು ಅನೇಕ ಬಾರಿ ಚರ್ಚೆ ಮಾಡಿದಾಗಲೂ ಕೂಡ ಅವರಿಗೆ ಗ್ರೌಂಡ್ ಲೆವೆಲಿನ ಒಂದು ಕಾರ್ಯಕರ್ತರನ್ನ ಹೇಗೆ ಹಿಡಿದಿಟ್ಕೊಳ್ಬೇಕೆನ್ನುವಂಥ ಒಂದು ಬುದ್ಧಿವಂತಿಕೆ ಇದೆ ಅನ್ನೋದು ಕೂಡ ದೊಡ್ಡ ದೊಡ್ಡ ನಾಯಕರಿಗೆ ನಿತಿನ್ ನಬೀನ್ ಅವರ ಮೇಲೆ ನಂಬಿಕೆ ಇದೆ. ಹಾಗಾಗಿ ನಿತಿನ್ ನಬೀನ್ ಅವರು ಕೂಡ ಅದನ್ನ ಹೇಗೆ ದೊಡ್ಡವರ ಮುಖಾಂತರ ಹಿರಿಯ ನಾಯಕರನ್ನ ಒಟ್ಟುಗೂಡಿಸಿ ಅದನ್ನು ಹೇಗೆ ಕಾರ್ಯಕರ್ತರನ್ನ ಮತವಾಗಿಸಬೇಕು ಮತ್ತು ಕಾರ್ಯಕರ್ತರ ಮುಖಾಂತರ ಅದನ್ನು ಹೇಗೆ ಕನ್ವರ್ಟ್ ಮಾಡಬೇಕು, ವೋಟನ್ನಾಗಿ ಕನ್ವರ್ಟ್ ಮಾಡಬೇಕು ಅನ್ನುವಂಥ ಒಂದು ಬುದ್ಧಿವಂತಿಕೆ ಕೂಡ. ಹೀಗಾಗಿ ಕಳೆದ ಬಾರಿ ಅಂದರೆ ಅಪಾಯಿಂಟ್ ಆದ ನಂತರ ನಿತಿನ್ ನಬೀನ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ ಒಂದು ಸಾಂಕೇತಿಕವಾಗಿ ರಾಜ್ಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಮೀಟ್ ಆಗಿರ್ತಾರೆ. ಆಗ ನಂತರ ಹೇಳಿದಂಥ ಒಂದು ಚರ್ಚೆ, ಅರ್ಧ ಗಂಟೆಗೂ ಆದಂಥ ಹೆಚ್ಚು ಚರ್ಚೆಯಲ್ಲಿ ನಿಮ್ಮ ತಂದೆಯವರಾದಂಥ ಯಡಿಯೂರಪ್ಪನವ್ರನ್ನ ರಾಜ್ಯ ಅಂದರೆ ಪ್ರವಾಸ ಮಾಡುವಂತೆ ನೀವು ಸೂಚನೆಯನ್ನು ಕೊಡಬೇಕೆನ್ನುವಂಥ ಒಂದು ಸೂಚನೆ ಕೊಟ್ಟಿದ್ದು. ಅದರ ಮುಂದುವರೆದ ಭಾಗವಾಗಿ ಮುಂದಿನ ದಿನಗಳಲ್ಲಿ ಯಾವಾಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇಲೆಕ್ಷನ್ ಘೋಷಣೆ ಆಗುವ ಹೊತ್ತಿಗೆ ರಾಜ್ಯ ನಾಯಕರಾದಂಥ ಮತ್ತು 4 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಯಡಿಯೂರಪ್ಪನವರು ಇದೀಗ ರಾಜ್ಯ ಪ್ರವಾಸವನ್ನು ಕೈಗೊಳ್ಳುತ್ತಾರೆ ಮತ್ತು ಅದರ ಒಂದು ಟೂರ್ ಪ್ಲಾನ್ ಕೂಡ ಸದ್ಯವೇ ರೆಡಿಯಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಮತ್ತು ಬಿಜೆಪಿಯ ಉನ್ನತ ಮೂಲಗಳ ಪ್ರಕಾರ ಅದು ಸಾಧ್ಯವಾಗುತ್ತೆ. ಅದರ ಹಿಂದೆ ನೋಡ್ತಾ ಹೋದ್ರೆ ಅದರ ಯಾಕೆ ಹೀಗಾಯಿತು, ನಿತಿನ್ ನಬೀನ್ ಅವರು ವಿಜೇಂದ್ರ ಅವರು ಹೇಳಿದ ಅಥವಾ ಈ ವಿಜೇಂದ್ರ ಅವರು ನಿತಿನ್ ನಬೀನ್ ಅವರ ಮುಖಾಂತರ ಪರ್ಮಿಷನ್ ತೆಗೆದುಕೊಂಡ್ರೆ ಅನ್ನೋದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಕಳೆದ 22ರಿಂದ ಫೆಬ್ರವರಿ 22 ಅಂದರೆ ಜನವರಿ 22ರಿಂದ ಫೆಬ್ರವರಿ 4 ತನಕ ಆದಂಥ ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ವಿಜೇಂದ್ರ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯಲಿಕ್ಕಾಗಲಿ ಅಥವಾ ಇಂಪ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಇಂಪ್ಯಾಕ್ಟ್ ಆಗಿರಲಿಲ್ಲ. ಅದರಲ್ಲಿ ಸುನಿಲ್ ಕುಮಾರ್ ಅವರು ಸ್ವಲ್ಪ ಯಶಸ್ಸನ್ನು ಸಾಧಿಸಿದ್ರು, ಬೇರೆ ನಾಯಕರು ಯಶಸ್ಸನ್ನು ಸಾಧಿಸಿದ್ರು. ಇವೆಲ್ಲವೂ ಕೂಡ ವಿಜೇಂದ್ರ ಅವರಿಗೆ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗಿದೆ. ರಾಷ್ಟ್ರೀಯ ನಾಯಕರು ವಿಜೇಂದ್ರ ಅವರನ್ನ 3 ವರ್ಷದ ಒಳಗಡೆ ಬದಲಾವಣೆ ಮಾಡುವಂಥ ಮತ್ತು ಹಂತದಲ್ಲಿ ಯಾರೂ ಇಲ್ಲ ಮತ್ತು ಅನೇಕ ಬಾರಿ ಬಿಜೆಪಿ ರೆಬೆಲ್ಗಳು, ಅದರಲ್ಲಿ ನಿಮಗೆ ಅನೇಕರು ಹೆಸರಿದೆ, ಬೇರೆ ನಾಯಕರು ಕೂಡ, ಅದರಲ್ಲೂ ರಮೇಶ್ ಜಾರಕಿಹೊಳಿ ಮತ್ತು ಬೇರೆ ಅವರ ತಂಡ ಅವರ ಮುನ್ನಡೆಸ್ತಿರುವಂಥ ತಂಡ ಬಿಜೆಪಿ ರಾಷ್ಟ್ರೀಯ ನಾಯಕರನ್ನ ಮೀಟ್ ಆಗಿ ದೂರನ್ನ ಕೊಡುವಂಥ ಪ್ರಯತ್ನ ಅನೇಕ ಬಾರಿ ಮಾಡಿದ್ರು ಕೂಡ ಇದೀಗ ನಿತಿನ್ ನಬೀನ್ ಅವರು ಅಂಥ ದೂರನ್ನ ಸ್ವೀಕಾರ ಮಾಡುವಂಥ ಸ್ಥಿತಿಯಲ್ಲಿಲ್ಲ ಮತ್ತು ಅವರೀಗ ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಒಂದು. ಹಾಗಾಗಿ ಅದು ಈಗ ವಿಜೇಂದ್ರ ಅವರಿಗೆ ಸ್ವಲ್ಪ ಮಟ್ಟಿನ ಮುನ್ನಡೆ ಕೊಡೋದ್ರ ಜೊತೆಗೆ ಮೊನ್ನೆ ಆದಂಥ ಅಸೆಂಬ್ಲಿಯಲ್ಲಿ ಆದಂಥ ಒಂದು ಹೋರಾಟದಲ್ಲಿ ಸ್ವಲ್ಪ ಮಟ್ಟಿನ ಎಡವಟ್ ಆಯಿತು ಎನ್ನುವಂಥ ಒಂದು ಕಾರಣಕ್ಕಾಗಿ ಇದೀಗ ಸ್ವತಃ ವಿಜೇಂದ್ರ ಅವರೇ ನಿತಿನ್ ನಬೀನ್ ಅವರನ್ನ ಮೀಟ್ ಮಾಡೋ ಮುಖಾಂತರ ಅವರಿಗೆ ಒಂದು ಸಲಹೆ ಕೊಡೋ ಮುಖಾಂತರ ಆ ಸಲಹೆಯನ್ನು ಈಗ ಕಾರ್ಯರೂಪಕ್ಕೆ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಇದೀಗ ಮುಂದಿನ ತಿಂಗಳು ಅಥವಾ ಮುಂದಿನ ದಿನಗಳು ಯಡಿಯೂರಪ್ಪನವರು ರಾಜ್ಯ ಪ್ರವಾಸವನ್ನು ಮಾಡ್ತಾರೆ. ಅದು ಉತ್ತರ ಕರ್ನಾಟಕದಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಬೇರೆ ಜಿಲ್ಲೆಗಳಿಗೆ ಹೋಗಿ ನಿಗದಿತ ಸ್ಥಳಕ್ಕೆ ಹೋಗಿ ಅದನ್ನು ಕಾರ್ಯಕರ್ತರನ್ನ ಹುರಿದುಂಬಿಸುವಂಥ ಕಾರ್ಯ ಮಾಡ್ತಾರೆ. ಅವರಿಗೆ ಒಂದು ಹಿನ್ನಡೆ ಅಂದರೆ ಅವರ ಮೇಲೆ ಒಂದು ಅಪವಾದ ಕೊಡದೆ ಅದು ಕೂಡ ಹಿನ್ನಡೆ ಆಗ್ಬೋದು. ಅದನ್ನು ತಲೆ ಕೆಡಿಸ್ಕೊಳ್ಳದಂಥ ಯಡಿಯೂರಪ್ಪನವರು ಇದೀಗ ರಾಜ್ಯ ಪ್ರವಾಸನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಇಲೆಕ್ಷನ್ ಇದೆ, GBA ಎಲೆಕ್ಷನ್ ಕೂಡ ಇದೆ ಮತ್ತು ರಾಜ್ಯದ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ಗ್ಯಾರಂಟಿ ಯೋಜನೆಗಳಲ್ಲಿ ಆದಂಥ ಒಂದು ಅವ್ಯವಹಾರ ಎಲ್ಲವೂ ಕೂಡ ರಾಜ್ಯ ಅಂದರೆ ಜನರ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಅದಕ್ಕೆ ಮುಖ್ಯವಾದ ಕಾರಣ 2. ಒಂದು, ರಾಜ್ಯದಲ್ಲಿ ಆಗ್ತಾ ಇರುವಂಥ ಈ CM ಕಚ್ಚಾಟ. ಪ್ರತಿ ಬಾರಿ CM ಮತ್ತು DCM ತಾವಿಬ್ಬರು ಅಣ್ಣ ತಮ್ಮಂದಿರಂತೆ ಇದ್ದೇವೆ ಅನ್ನುವಂಥ ಮಾತಿನ ನಡುವೆ ಮುಖ್ಯಮಂತ್ರಿಯವರ ಮಗನಾದಂಥ ಸಿದ್ದರಾಮಯ್ಯನವರ ಮಗನಾದಂಥ ಯತೀಂದ್ರ ಅವರು ಕೊಡ್ತಾ ಇರುವಂಥ ಹೇಳಿಕೆ ಇದೆಯಲ್ಲ, ಅದು ಇದೀಗ ಈ ಯಡಿಯೂರಪ್ಪ DK ಶಿವಕುಮಾರ್ ಅವರ ಬಣವನ್ನು ರೊಚ್ಚಿಗೆಬ್ಸುತ್ತೆ ಮತ್ತು ಯಾವ ಲೆವೆಲಿಗೆ ಹೋಗಿದೆ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವೆಲ್ಲ ಕೂಡ ಸರ್ಕಾರವನ್ನು ಬೀಳಿಸುವ ಹಂತಕ್ಕೆ ಹೋಗುತ್ತೇವೆ ಎನ್ನುವಂಥ ಒಂದು ಹಠಕ್ಕೆ ಬಿದ್ದಂತಿದೆ DCM ಪಾಳೆಯ. ಅದರ ಒಂದು ಮುಖವಾಗಿ ವಿಜೇಂದ್ರ ಅವರು ಕೂಡ ಕೇಂದ್ರ ಅಂದರೆ ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾ ಇಲ್ಲ ಮತ್ತು ಈ CM ಪಟ್ಟದ ವಿಚಾರವನ್ನು ವಿಜೇಂದ್ರ ಅವರು ಪದೇ ಹೇಳ್ತಾ ಇಲ್ಲ. ಹಾಗಾಗಿ ಅವರು ಸಾಫ್ಟ್ ಕಾರ್ನರ್ ಇದೆ ಎಲ್ಲಿ ತನಕ CM ಬದಲಾವಣೆಯ ಹಂತದ ಕೊನೆಗೊಳ್ಳುವಿಕೆಯಿಂದ. ಒಂದು ವೇಳೆ DK ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿ ಆದರೆ ಅದು ಪರೋಕ್ಷವಾಗಿ ಬಿಜೆಪಿಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಕಾರಣ ಇದೆ. ಆದರೆ ಅದನ್ನು ಅಸೆಂಬ್ಲಿಯಲ್ಲಾಗಲಿ ಅಥವಾ ಬೇರೆ ಕಡೆ ಆಗಲಿ ವಿಜೇಂದ್ರ ಸ್ವತಃ ಅದನ್ನು ಮಾತನಾಡ್ತಲ್ಲ, ಯಾಕಂದ್ರೆ ಅದಕ್ಕೆ ಬೇರೆ ಆದಕ್ಕಂಥ ಕಾರಣ ಇದೆ. ಜೊತೆಗೆ ಅದನ್ನು ಹೊರತುಪಡಿಸಿ ಇದೀಗ ಕುಮಾರಸ್ವಾಮಿಯ ಮಗನಂತ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ, ಮೈತ್ರಿಯಿಂದ ಒಂದು ಹೆಜ್ಜೆ ಮುಂದೆ ಹೋಗಿ, ಅದು ನನಗನ್ಸತ್ತು ಬೇಡವಾಗಿತ್ತು ಸದ್ಯಕ್ಕೆ. ಆದರೆ ಎಲ್ಲೋ ಒಂದು ಕಡೆ ಬಿಜೆಪಿ ಹೈಕಮಾಂಡ್ಗೆ ತಮ್ಮ ಒಂದು ಗಮನ ಇರಲಿ, ತಮ್ಮ ಒಂದು ಸ್ಪಷ್ಟ ನಡೆ ಇರಲಿ, ತಮಗೆ ಸ್ವಲ್ಪ ಮಟ್ಟಿನ ಒಂದು ಸೀಟ್ ಹಂಚಿಕೆಯಲ್ಲಿ ದೊಡ್ಡದಾದಂಥ ಪಾತ್ರ ಬೇಕು ಎನ್ನುವಂಥ ಕಾರಣಕ್ಕಾಗಿ
ಮುಂದಿನ ದಿನಗಳಲ್ಲಿ 2028ರ ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯನ್ನಾಗಿ ಕುಮಾರಸ್ವಾಮಿ ಅವರನ್ನ ನೋಡಲು ಇಡೀ ರಾಜ್ಯದ ಜನತೆ ಬಯಸಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮುಖಾಂತರ ಬಿಜೆಪಿಯಿಂದ ದೂರ ಸರಿದು, ಮೈತ್ರಿಯಿಂದ ದೂರ ಸರಿದು ಇದೀಗ ಸ್ವಂತವಾಗಿ ಅಂದರೆ ಮೈತ್ರಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಚುನಾವಣಾ ಪೂರ್ವ ಮೈತ್ರಿ ಆದರೆ ನಮಗೊಂದು 2 ಸಚಿವ ಸ್ಥಾನ ಸಿಗ್ಬೋದು ಅಥವಾ DCM ಪಟ್ಟ ಸಿಗ್ಬೋದು ಎನ್ನುವಂಥ ಕಾರಣಕ್ಕಾಗಿ ಅವರು ಇಲ್ಲ, ನಾವು ಒಂದು 30 ಸೀಟು ಗೆದ್ದರೂ ಕೂಡ, ಹೊರಗಡೆಯಿಂದ ಗೆದ್ದರೂ ಕೂಡ ನಮ್ಗೆ 2 ಆಫರ್ ಇರುತ್ತೆ. ಒಂದು ಬಿಜೆಪಿಯಿಂದ ಆಫರ್ ಇರುತ್ತೆ CM ಪಟ್ಟಕ್ಕಾಗಿ, ನಾವು CM ಆದರೂ ಕೂಡ ಒಪ್ಕೊಳ್ತಾರೆ, ಒಂದು ಕಾಂಗ್ರೆಸ್ ಕೂಡ ನಮಗೆ CM ಪಟ್ಟವನ್ನು ಕೊಡ್ಬೋದು ಎನ್ನುವಂಥ ಒಂದು ತಂತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲ 2028ರಲ್ಲಿ ನಮ್ಮ ತಂದೆಯವರಾದಂಥ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಎನ್ನುವಂಥ ಆಸೆಯಿಂದ ಜನ ಬಯಸಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಇದೀಗ ಬಿಜೆಪಿಯಲ್ಲಿ ಒಂದು ತಳಮಳವನ್ನು ಸೃಷ್ಟಿ ಮಾಡಿದೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಾವು ಮೈತ್ರಿ ಇರಲಿ ಮೈತ್ರಿ ಇರದೇ ಇರಲಿ ಸಿಂಗಲ್ ಮೆಜಾರಿಟಿ ಪಕ್ಷವಾಗಿ ಮೈತ್ರಿ ಇದ್ದರೂ ಕೂಡ ಮೈತ್ರಿ ಇಲ್ಲದೇ ಇದ್ರೂ ಕೂಡ ನಾವು JDS ಅನ್ನು ನಂಬಲಿಕ್ಕಾಗಲ್ಲ. ಹಾಗಾಗಿ ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರಬೇಕೆನ್ನುವಂಥ ಒಂದು ತಂತ್ರದಿಂದ ಇದೀಗ ನಿತಿನ್ ನಬೀನ್ ಅವರು, ವಿಜಯೇಂದರ್ ಅವರು ಕೂಡಿ ಮಾತನಾಡಿ ಯಡಿಯೂರಪ್ಪನವರಂಥ ಮಹಾ ಮುತ್ಸದಿಯಾದಂಥ, ನಿಮಗೆ ಹಿಂದಿ ಬೆಲ್ಟಲ್ಲಿ ಗೆಲ್ಲುವುದು ಸುಲಭ, ಆದರೆ ಕರ್ನಾಟಕದಂಥ ನಾನ್ ಹಿಂದಿ ಬೆಲ್ಟ್ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರದಲ್ಲಿ ಒಂದು ಕಮಲದಂಥ ಹಿಂದಿ ಬೆಲ್ಟ್ ಅಥವಾ ಬೇರೆ ಒಂದು ಅಜೆಂಡಾ ಇರುವಂಥ ರಾಷ್ಟ್ರೀಯವಾದಿ ಪಕ್ಷ ಗೆಲ್ಲೋದಿದೆ, ಅದು ಸ್ವತಃಸಿದ್ಧವಾಗಿಯೂ ಭಾರಿ ಕಷ್ಟ. ಅಂಥದ್ದೊಂದು ಗೆಲುವನ್ನು 20 ವರ್ಷಗಳ ಹಿಂದೆ ನಮ್ಮ ಯಡಿಯೂರಪ್ಪನವರು ಅಥವಾ ನಮ್ಮ ಯಡಿಯೂರಪ್ಪನವರು ಇಡೀ ಕರ್ನಾಟಕದಲ್ಲಿ ಮಾಡಿದ್ದಾರೆ ಮತ್ತು ಅದು ಇದೀಗ ಇಂದಿಗೂ ಸಾಧಿಸಲಾಗದಂಥ ಗೆಲುವನ್ನು ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರ ಮಾತು, ಯಡಿಯೂರಪ್ಪನ ವರ್ಚಸ್ಸು ಕರ್ನಾಟಕದ ಮಟ್ಟಿಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯ, ದೇವೇಗೌಡರು, ಕುಮಾರಸ್ವಾಮಿ ಹೀಗೆ 4 ರಾಜಕಾರಣಿಗಳಲ್ಲಿ ಯಡಿಯೂರಪ್ಪನವರು ಮೊಟ್ಟ ಮೊದಲ ಮುಂದೆ ನಿಲ್ತಾರೆ ಮತ್ತು ಇಡೀ ರಾಜಕಾರಣದ ಒಂದು ಮಗ್ಗಲನ್ನು ಬದಲಿಸುವಂಥ ರೀತಿ ಇದೀಗ ಯಡಿಯೂರಪ್ಪನವರ ಪಾಲಾಗತ್ತೆ. ಹಾಗಾಗಿ ಈ ಬೆಳವಣಿಗೆಯಿಂದ ಇದೀಗ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಯಡಿಯೂರಪ್ಪನವರು ಮುಂದಿನ ದಿನಗಳಲ್ಲಿ ರಾಜ್ಯ ಪ್ರವಾಸ ಮಾಡಿದ್ರೆ ನಮ್ಮ ಎಡವಟ್ಟು ಹೊರಗೆ ಹೋಗುತ್ತೆ ಮತ್ತು ಯಡಿಯೂರಪ್ಪನವರು ಹೇಳಿದಂಥ ಮಾತು ಜನರಿಗೆ ತಲುಪುತ್ತೆ ಅನ್ನುವಂಥ ಒಂದು ಕಾರಣದಿಂದಾಗಿ ಅದನ್ನು ಮುಚ್ಚಾಕ್ಲಿಕ್ಕೆ ಇದೀಗ ಕಾಂಗ್ರೆಸ್ ಕೂಡ ಒಂದು ಮಟ್ಟಿನ ಒಂದು ತೇಪೆ ಹಚ್ಚುವಂಥ ಕಾರ್ಯ ಕೂಡ ಮಾಡುತ್ತೆ ಎನ್ನುವ ಒಂದು ಮುನ್ಸೂಚನೆ ಕೂಡ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವಾಗ ಟೂರ್ ಪ್ಲಾನ್ ಆಗುತ್ತೆ, ಯಾವಾಗ ಏನಾಗುತ್ತೆ ಕೂಡ ಅಪ್ಡೇಟ್ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.